ಪ್ರತಿಕ್ರಿಯೆ ತಗೋಣ ಸರ್. ಏನಿದು ಬಗೆಹರಿಯೋದಿಲ್ವಾ ನಮ್ಮ ದೇಶದಲ್ಲಿ ರೈತರ ಸಮಸ್ಯೆ? ಸರ್ ಯಾಕೆ ಪ್ರತಿ ವರ್ಷ ಇದು? ನಾನು ಫ್ಯಾಕ್ಟ್ಸ್ ಹೇಳ್ತೀನಿ. 2023ರಲ್ಲಿ ನಾವು ಕೂಡ ಮಂಡ್ಯದಲ್ಲಿ 108 ದಿನ ಅಹೋರಾತ್ರಿ ಧರಣಿ ಮಾಡಿದ್ವಿ ಇದೇ ಕಬ್ಬಿನ ವಿಚಾರಕ್ಕೆ. 2023ರಲ್ಲಿ 2 ವರ್ಷದ ಹಿಂದೆ. 2 ವರ್ಷದಿಂದ. ಆಗ 2000 ಮಂಡ್ಯದಲ್ಲಿ 2950 ಕೊಡ್ತಿದ್ರು. ಇದೆಲ್ಲ ಮಾಡಿದ್ಮೇಲೆ ಒಂದು 100 ರೂಪಾಯಿ ಜಾಸ್ತಿ ಮಾಡಿದ್ರು, 3050 ಕೊಡ್ತಿದ್ದಾರೆ. ಸಿ ದ ಪರ್ಸ್ಪೆಕ್ಟಿವ್, ನಾವು ರೈತರು ಕಬ್ಬು ರೇಟ್ ಕೇಳ್ತಿದಾರಲ್ಲ, ಇದು 3500 ಕೇಳ್ತಿದಾರಲ್ಲ, ಇದು ರಾಂಗ್. ಅವ್ರು ಅದು ಕೇಳಬಾರ್ದು. ಅದು ಅವ್ರು ಕೇಳಬೇಕಾಗಿರೋದು 10,000 ರೂಪಾಯಿ ಪ್ರತಿ ಟನ್ಗೆ ಸರ್ಕಾರ ಕೊಡಬೇಕು. ಹೆಂಗೆ 10,000 ರೂಪಾಯಿ? 3,500 ಕೊಡಕ್ಕೆ ತೇಲ್ಗಣ್ ಮೇಲ್ಗಣ್ ಬಿಡ್ತೀವಿ. ಏನಕ್ಕೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಕರ್ನಾಟಕದಲ್ಲಿ 12ರಿಂದ 13 ಲಕ್ಷ ಎಕರೆ ಕಬ್ಬು ಬೆಳೀತಾರೆ ಕರ್ನಾಟಕದಲ್ಲಿ. ಅದ್ರಲ್ಲಿ ಸುಮಾರು 6 ಲಕ್ಷ ರೈತರು ಕಬ್ಬು ಬೆಳೀತಾರೆ. ಆಯ್ತಾ? ಇನ್ಕಮ್ಮು ನೀವು ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ, ಇದು ಪ್ರೂವ್ ಮಾಡಿ ನನ್ನ ತಪ್ಪು ಅಂತ. ಇನ್ಕಮ್ಮು GST ಸಕ್ಕರೆ 42 ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗುತ್ತೆ. ಅದ್ರಲ್ಲಿ GST 5% ಹೋದರೆ 900 ಕೋಟಿ GST ಕಲೆಕ್ಟ್ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ. 100 ಎಥನಾಲ್ ಪ್ರೊಡಕ್ಷನ್ ಆಗುತ್ತೆ ಇದ್ರ ಎಕರೆಯಲ್ಲಿ. 150 ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. 2,70 ಲಕ್ಷ ಎಥನಾಲ್ ಪ್ರೊಡಕ್ಷನ್ ಕೆಪಾಸಿಟಿ ನಮಗಿದೆ, ಬಟ್ 47 ಲಕ್ಷ ಲೀಟರ್ ಮಾತ್ರ ಕೊಡಿ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇರೋದು 900 ಕೋಟಿ ಸಕ್ಕರೆ ಕಲೆಕ್ಟ್ ಆಯ್ತು, 150 ಕೋಟಿ ಎಥನಾಲ್ ಅಲ್ಲಿ ಆಯ್ತು. ಎಲ್ಲಿ GST ಆಗಿ ಕೇಂದ್ರ ಸರ್ಕಾರಕ್ಕೆ ಹೋಯ್ತು. ಕೇಂದ್ರ ಅಂದ್ರೆ ಸ್ಟೇಟ್ GST ಎರಡು ಸೇರಿಸಿ ಒಟ್ಟಲ್ಲಿ ಇದು. ಟೋಟಲ್ ಹೇಳ್ತಾ ಇದ್ದೀವಿ. ಸೆಂಟ್ರಲ್ ಹೋಗೋದು ಒಂದೇ ಅಲ್ಲ, ಟೋಟಲ್ ಹೇಳ್ತಾ ಇದ್ದೀವಿ. ಟೋಟಲ್ ಹೇಳ್ತಾ ಇದ್ದೀನಿ ಅಂದ್ರೆ 450 ಕೋಟಿ ರಾಜ್ಯ, 450 ಕೋಟಿ ಕೇಂದ್ರ, 75 ಕೋಟಿ ರಾಜ್ಯ, 75 ಕೋಟಿ ಕೇಂದ್ರ. GST ಹೋಗುತ್ತೆ. ಇಟ್ಸ್ ಓಕೆ ಸರ್, ಡೈಲ್ಯೂಟ್ ಆಗೋದು ಬೇಡ. ನಾನು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಎಲ್ಲ ನಿಮಗೆ ಪೊಲಿಟಿಕಲ್ ಅಪೋನೆಂಟ್ ಅಲ್ಲ ಅವರು. ನೋಡಿ, ಇದರಲ್ಲಿ ನಮ್ಮ ಎಕ್ಸೈಸ್ ಡ್ಯೂಟಿ ನಮ್ಮ ಇದ್ರಲ್ಲಿ ಇದು ಮಾಡ್ತೀವಿ. ವಿಸ್ಕಿ, ರಮ್ಮು, ಜಿನ್ನು, ಬ್ರ್ಯಾಂಡಿ, ವೋಡ್ಕಾ, ಬಿಯರ್ ಎಲ್ಲದಕ್ಕೂ ಆಲ್ಕೋಹಾಲ್ ಅಂತ ಬೇಸ್ ಇದೆಯಲ್ಲ, ಆ ಬೇಸ್ ಬರೋದು ಕಂಪ್ಲೀಟಾಗಿ ಕಬ್ಬು ಬೆಳೆಗಾರರಿಂದ ಕರ್ನಾಟಕದಲ್ಲಿ. ಆಯ್ತಾ? ಸೊ ನಮ್ಮಲ್ಲಿ ಇಡೀ ಇಂಡಿಯಾದಲ್ಲಿ 3rd highest ಎಕ್ಸೈಸ್ ಡ್ಯೂಟಿ ಇದೆ. 3rd highest ಎಕ್ಸೈಸ್ ಡ್ಯೂಟಿ. ಆಯ್ತಾ? ಅದು ಎಷ್ಟು ಕಲೆಕ್ಷನ್ ಆಗುತ್ತೆ ಅಂದರೆ 36,000 ಕೋಟಿ ಕಲೆಕ್ಷನ್ ಆಗೋದು. 36,000 crores. No, 20% of the state income comes from excise itself. Excise itself. 20%, more than 20% it is. Yes. 36,000 crores ಅದಾಯ್ತಾ? 1,050 crores GST ಇಂದ ಬಂತ. 37,050 crores ಕಬ್ಬು ಬೆಳೆಗಾರರಿಂದ ಬರ್ತಿದೆ. ಆಯ್ತಾ? ಈಗ ಮ್ಯಾಥ್ಸ್ ತಗೊಳ್ಳಿ. ಈಗ ನಮ್ಮ ರೈತ 1 ಎಕರೆ ಕಬ್ಬು ಬೆಳೆದ್ರೆ ಅವನಿಗೆ ಸಿಗೋದು ವರ್ಷ ಪೂರ್ತಿ 12 ತಿಂಗಳಿಂದ 13 ತಿಂಗಳು ಬೆಳೆ 40,000 ರೂಪಾಯಿ ಸಿಗುತ್ತೆ. ಎಲ್ಲ ಖರ್ಚು ಕಳೆದು ಆಯ್ತಾ? ಸರ್ಕಾರ ಇದು ಆಲ್ಕೋಹಾಲ್ ಇಂದ ಮಾಡುತ್ತಲ್ಲ ದುಡ್ಡು, ಸರ್ಕಾರಕ್ಕೆ ಒಂದೊಂದು ಎಕರೆಯಿಂದ 6 ಲಕ್ಷ ರೈತರು ಹೇಳದ್ನಲ್ಲ, 6 ಲಕ್ಷ ರೂಪಾಯಿ ಪ್ರತಿ ಎಕರ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸರ್ಕಾರಕ್ಕೆ. 6 lakh. ನಾವು ಸಾಫ್ಟ್ವೇರು, ಡಾಕ್ಟರ್ಸು, ಚಾರ್ಟರ್ಡ್ ಅಕೌಂಟೆಂಟ್ಸು ನಾವೆಲ್ಲ ಟ್ಯಾಕ್ಸ್ ಕಟ್ತೀವಲ್ಲ. ನಾವೇನು 20 ಲಕ್ಷ ದುಡಿದ್ರೆ 30% ಟ್ಯಾಕ್ಸ್ ಕೊಡ್ತೀವಿ. ಅಂದ್ರೆ 6 ಲಕ್ಷ ರೂಪಾಯಿ ಟ್ಯಾಕ್ಸ್ ಕೊಟ್ಬಿಟ್ಟು 14 ಲಕ್ಷ ನಾವು ಇಟ್ಕೊಳ್ತೀವಿ. ಇಲ್ಲಿ ರೈತ ದುಡಿತಾ ಇರೋದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಾಸ್ಟ್ 6 ಲಕ್ಷ ದುಡಿತಾ ಇದ್ದಾನೆ ಒಂದು ಎಕರೆಗೆ. ಸರ್ಕಾರ 40,000 ಸರ್ಕಾರ ತಗೋಬೇಕು, 5.5 ಲಕ್ಷ ರೈತನ ಕೊಡಬೇಕು. ಇದು ರಿವರ್ಸ್ ಆಗ್ಬಿಟ್ಟಿದೆ, ಟೋಟಲಿ ರಿವರ್ಸ್. ಸೊ ನಾವು ಪರ್ಸ್ಪೆಕ್ಟಿವ್ ಕೂತ್ಕೊಂಡು ನಮ್ಮ ರೈತರು 300 ರೂಪಾಯಿ ಜಾಸ್ತಿ ಕೇಳ್ತಾ ಇದಾರೆ ಸರ್. 300 ರೂಪಾಯಿ ಅಂದ್ರೆ 40 ಟನ್ ಬರುತ್ತೆ ಒಂದು ಎಕರೆಗೆ. 300 ರೂಪಾಯಿ 12,000 ರೂಪಾಯಿ ಜಾಸ್ತಿ. ಒಂದು ಎಕರೆಗೆ 12,000 ಕೊಡಿ ಅಂತ ನಡೀತಾ ಇರೋದು. 40,000 ರೂಪಾಯಿ ಇವತ್ತು ದುಡಿತಾ ಇದಾರೆ. ಇನ್ನು 12,000 ರೂಪಾಯಿ 52,000 ರೂಪಾಯಿ ಆಗುತ್ತೆ ವರ್ಷಕ್ಕೆ. ಅದು 4,000 ರೂಪಾಯಿ 4,500 ರೂಪಾಯಿ ತಿಂಗಳಿಗೆ ಲೆಕ್ಕ ಆಯ್ತು. ಏನ್ ಸಾಲುತ್ತೆ? ದೇ ಶುಡ್ ಆಸ್ಕ್ ಫಾರ್ 10,000, ನಾಟ್ 3,500. ದಿಸ್ ಇಸ್ ವೆರಿ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ರಾಂಗ್. ಇಟ್ಸ್ ಎಲ್ಲ ನಾನು ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕಾಂಗ್ರೆಸ್ BJP ಎಲ್ಲರೂ ಮಾಡಿರೋದು. ಇಟ್ ಹ್ಯಾಸ್ ದೇ ಹ್ಯಾವ್ ರಿವರ್ಸ್ ದ ಇನ್ಕಮ್ಮು ಸರ್ಕಾರ ತಗೊಳ್ತಿದೆ. ಆ ಟ್ಯಾಕ್ಸ್ ಪ್ರಮಾಣ ಏನಿದೆಯೋ ಅದು ರೈತರಿಗೆ ಹೋಗ್ತಾ ಇದೆ. ದಟ್ಸ್ ದ ಇನ್ಜಸ್ಟಿಸ್ ಡನ್ ಟು ದ ಫಾರ್ಮರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.